ಹೋರಾಟ ಯಾವ ಥರ ಮಾಡಬೇಕು, ಯಾಕೆಂದರೆ ಇದನ್ನು ರಾಜೀನಾಮೆ ನಾವು ಪಡೀಲೇಬೇಕು, ಪ್ರಶ್ನೆನೇ ಇಲ್ಲ. ಇದೇನೋ ಒಂದಿನ ಮಾಡಿ ಪ್ರತಿಭಟನೆ ಮಾಡಿ ಬಿಡುವಂಥದ್ದಲ್ಲ. ಇದು ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ಮಾಡಬೇಕು. ಆ ದೃಷ್ಟಿಯಿಂದ ನಾವು ಹಂತ ಹಂತವಾಗಿ ಯಾವ ಮಾಡಬೇಕು ಅಂತ ಈಗಾಗಲೇ ಪಾರ್ಟಿಯಲ್ಲಿ ಕೂತು ಚರ್ಚೆ ಮಾಡಿ ದಿನಾಂಕಗಳನ್ನು ಚರ್ಚೆ ಮಾಡಿ ಯಾವ್ಯಾವ ರೀತಿ ಈಗಾಗಲೇ ಬಳ್ಳಾರಿಯಲ್ಲೂ ಹೋರಾಟ ಶುರು ಮಾಡಿದೆ. ನೆನ್ನೆ ಹೋರಾಟ ಶುರುವಾಗಿದೆ ಬಳ್ಳಾರಿಯಲ್ಲೂ ಕೂಡ, ಶಿವಮೊಗ್ಗದಲ್ಲಿ ಹೋರಾಟ ಆಗಿದೆ. ಎಲ್ಲ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆನೇ ಇಲ್ಲ, ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆನೇ ಇಲ್ಲ. ಏನಾಗ್ತಾಗಿಲ್ಲ, ಇಲ್ಲ ಇಲ್ಲ. ಈಗ ನೋಡಿ, ನಾವು ಮೂರೇ ಜನ ಅಲ್ಲ, ನೆನ್ನೆನೂ ಕೂಡ ಕಾರಜೋಳ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ, ನೆನ್ನೆ ಅಶ್ವಥ್ ನಾರಾಯಣ ಅವರು ಮಾತಾಡಿದ್ದಾರೆ, ನಮ್ಮ ಶ್ರೀನಿವಾಸ್ ಪೂಜಾರರು ಮಾತಾಡಿದ್ದಾರೆ. ಮತ್ತೆ ಇವತ್ತು ಎಲ್ಲ ಕಡೆನೂ ಮಾಧ್ಯಮದ ಪ್ರೆಸ್ ಮೀಟ್ ಇದೆ, ಎಲ್ಲ ಕಡೆನೂ ಕೂಡ. ಬೆಳಗಾವಿಯಲ್ಲಿ ಪ್ರೆಸ್ ಮೀಟ್ ಇದೆ, ಹುಬ್ಳಿಯಲ್ಲಿ ಪ್ರೆಸ್ ಮೀಟ್ ಇದೆ, ಕಲಬುರಗಿಯಲ್ಲಿ ಪ್ರೆಸ್ ಮೀಟ್ ಇದೆ. ನಾನು ಬೆಂಗಳೂರು ಹೋರಾಟದಲ್ಲೂ ನಾನು ಇದ್ರ ಬಗ್ಗೆನೇ ಫಸ್ಟ್ ಪ್ರಸ್ತಾವನೆ ಕೂಡ ಮಾಡಿ ಬಿಡೋ ಪ್ರಶ್ನೆನೇ ಇಲ್ಲ. ನಾವು ನಮ್ಮ ಸ್ಟ್ರಾಟಜಿಯನ್ನು ಮಾಡಿದಿರಿ, ಹೆಂಗೆ ರಾಜೀನಾಮೆಯನ್ನು ಪಡಿಬೇಕು ಅನ್ನೋದಕ್ಕೆ. ಒಂದು ದಿನಕ್ಕೆ ಮಾಡಿ ಒಂದೇ ದಿನ ಅವತ್ತು ಮಾಡಿ ಒಂದೇ ದಿನಕ್ಕೆ ಮುಗಿಸ್ಕೊಂಡು ಹೋಗೋದಲ್ಲ ಇದು. ಏನೂ ಇಲ್ಲ, ನಾವೇನು ಮಾಡ್ತಿರೋ ಅದೆಲ್ಲ ಚರ್ಚೆ ಮಾಡಿ ಪಾರ್ಟಿಯ ಲೆವೆಲಲ್ಲಿ ಚರ್ಚೆ ಮಾಡಿ ನಾವು ಮಾಡಿದಿರಿ. ಯಾವುದೇ ಕಾರಣಕ್ಕೂ ಅವ್ರು ರಾಜೀನಾಮೆ ಕೊಡೋವರೆಗೂ ವಿರಮಿಸುವುದೇ ಇಲ್ಲ, ವಿರಮಿಸುವ ಪ್ರಶ್ನೆನೇ ಇಲ್ಲ. ಇಲ್ಲ ನೋಡಿ, ಮಂತ್ರಿ ಏನಿದ್ದಾರೆ ಆ ಮಂತ್ರಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದಾಗಿರೋದು ಅವ್ಯವಹಾರ ಆಗಿರೋದು ನಿಜ ಅಂತ ಹೇಳಿದ್ದಾರೆ. ಅವ್ಯವಹಾರ ಆಗಿರೋದು ನಿಜ ಅಂತ ಅವರೇ ಒಪ್ಕೊಂಡ್ಮೇಲೆ ಪ್ರಶ್ನೆನೇ ಇಲ್ಲ, ಅವ್ರು ರಾಜೀನಾಮೆ ಕೊಡಲೇಬೇಕು. ಕೊಡೋವರೆಗೂ ಬಿಜೆಪಿ ಬಿಡಲ್ಲ. ಕಾಯಿರಿ, ಇದ್ರ ಬಗ್ಗೆ ಇನ್ನೂ ನಾವು ಇನ್ನೂ ದೊಡ್ಡ ಹೋರಾಟವನ್ನು ಮಾಡ್ತೀರಿ. ಯಾವ ರೀತಿ ಹೋರಾಟವನ್ನು ಮಾಡ್ತೀರಿ ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆ ಉದ್ಭವ ಆಗದೇ ಇಲ್ಲ. ನಾವೆಲ್ಲರೂ ಕೂಡ ಒಟ್ಟಿಗೆ ಈ ವಿಚಾರವನ್ನು ಪ್ರಸ್ತಾವನೆ ನಾವು ಮಾಡಿದಿರಿ. ಅದೇ ರೀತಿ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀವಿ.